ಸಾಮಾನ್ಯವಾಗಿ ಒಂದು ಮಾತಿದೆ, ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರರಲ್ಲ ಅಂತ. ಆದರೆ ಗೆಳೆಯನಿಗೋಸ್ಕರ ಟಿಕೆಟ್ ಕೊಡಿಸುವಲ್ಲಿ ಆ ನಾಯಕ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಆ ಕ್ಷೇತ್ರ ಯಾವುದು ಮತ್ತು ಆ ನಾಯಕ ಯಾವುದು? ಒಂದು ಎಕ್ಸ್ಕ್ಲೂಸಿವ್ ನಿಮ್ಮ ವಿಸ್ತಾರ ನ್ಯೂಸ್ನ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಷಯ ಇದು. ಟಿಕೆಟ್ಗೋಸ್ಕರ ಬಿಗ್ ಫೈಟ್ ನಡೀತಾ ಇತ್ತು. ಬ್ರೇಕಿಂಗ್ ನ್ಯೂಸ್. ಒಬ್ರು ಹಳೆ ಹುಲಿ, ಇನ್ನೊಬ್ರು ಹೊಸ ಎಂಟ್ರಿ. ಡಾಕ್ಟರ್ ಸುಧಾಕರ್ ಹಾಗೂ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ನಡುವೆ ದೊಡ್ಡ ಪೈಪೋಟಿ. ವಿಶ್ವನಾಥ್ ಅವರ ಪುತ್ರರಿಗೆ ಟಿಕೆಟ್ ತಪ್ಪಿಸುವಲ್ಲಿ ಆ ನಾಯಕರು ಯಶಸ್ವಿಯಾದ್ರ? ಅದು ಈಗಿರುವಂತಹ ಪ್ರಶ್ನೆ. ಆಪ್ತ ಮಿತ್ರನಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ಬಳಿ ಆ ನಾಯಕ ತಿಳಿಸಿದ್ರ? ಹಾಗಾಗಿ ಗೆಳೆಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆ ನಾಯಕರು ಯಶಸ್ವಿಯಾದ್ರ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಅವರೇ ಆ ನಾಯಕರು. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಕಳೆದ ಚುನಾವಣೆಯಲ್ಲಿ ಸೋತಿದ್ರು ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು. ರಾಜಕೀಯವಾಗಿ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಕಟ್ಕೊಡೋದಕ್ಕೆ ಈ ನಾಯಕರು ಯಶಸ್ವಿಯಾದ್ರ ಅಂತ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸುವಲ್ಲಿ ಮಹತ್ತರ ಪಾತ್ರ. ಭಾರತೀಯ ಜನತಾ ಪಕ್ಷಕ್ಕೆ ಆ ಪಕ್ಷವನ್ನು ಬಿಟ್ಟು ಬಂದವರು, ಅದಾದ್ಮೇಲೆ ಆರೋಗ್ಯ ಸಚಿವರಾಗಿದ್ದವರು, ತದನಂತರ ಎಲೆಕ್ಷನ್ ಆಯ್ತು, ವಿಧಾನಸಭೆ ಚುನಾವಣೆ ಕಳೆದ 10 ತಿಂಗಳ ಹಿಂದೆ ಸೋತ್ರು, ಮಾಜಿ ಶಾಸಕರಾದ್ರು. ಈಗ ಸೆಕೆಂಡ್ ಇನ್ನಿಂಗ್ಸ್ ಕಟ್ಕೊಡೋದಕ್ಕೆ ಆ ಗೆಳೆಯರು ಹೆಲ್ಪ್ ಮಾಡಿದ್ದಾರೆ ಅಂತ. ಅಲೋಕ್ ವಿಶ್ವನಾಥ್ ಅವರ ಪರ ನಿಂತಿದ್ದ ಬಿಜೆಪಿಯ ಹಿರಿಯ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಷಡ್ಯಂತ್ರದಿಂದ ಸೋತ್ರು ಅಂತ. ಆದ್ರೆ ಈಗ ಕ್ಷೇತ್ರದ ಜನ ಸುಧಾಕರ್ ಸೋಲಿಸಿದ್ದಕ್ಕೆ ಬೇಸರವಾಗಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಸುಧಾಕರ್ ಅವರ ಪರ ನಿಂತಿದ್ದಾರಂತೆ. ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ವಿಪಕ್ಷ ನಾಯಕರಾದಾಗಿಂದಲೂ ಕೂಡ ಅಲೋಕ್ ವಿಶ್ವನಾಥ್ ವಿರುದ್ಧ ಸೇಡನ್ನ ಹೇಗೆ ತೀರಿಸ್ಕೊಂಡ್ರು ಆರ್ ಅಶೋಕ್ ಈ ಮೂಲಕ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ. ಸಿಎಂ ಆಗಿದ್ದಾಗಿಂದಲೂ ಕೂಡ ಬೊಮ್ಮಾಯಿ ಅವ್ರ ಜೊತೆ ಸುಧಾಕರ್ ಅವರು ಯಾವಾಗಲೂ ಕೂಡ ಇದ್ರು. ಸೊ ಹಾಗಾಗಿ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು, ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಬ್ಬರು ಕೂಡ ಗೆಳೆಯನಿಗೆ ಅಂದ್ರೆ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಅಂತ. ಲೆಟ್ಸ್ ಗೋ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರು ಇದೀಗ ದೂರವಾಣಿ ಸಂಪರ್ಕದಲ್ಲಿ. ಲೆಟ್ಸ್ ಗೋ. ಲೈವ್ ಜಾಯ್ನ್ ಆಗ್ತಿದ್ದಾರೆ, ಹೋಗೋಣ. ಪೊಲಿಟಿಕಲ್ ಬ್ಯೂರೋ ಇಂದ ಚಂದ್ರು ಲೈವ್ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಅಫ್ಕೋರ್ಸ್ ಪಕ್ಷದಲ್ಲಿ ಇದ್ದಾರೆ, ಆದರೆ ಅವರವರಿಗೆ ಬೇಕಾದವರಿಗೆ, ಅವರವರ ಬಣದವರಿಗೆ ಹೆಲ್ಪ್ ಮಾಡೋದು ಸರ್ವೇ ಸಾಮಾನ್ಯ. ಬಟ್ ಎಲ್ಲೋ ಒಂದು ಕಡೆ ಅವ್ರು ಈ ಬಾರಿ ಜೊತೆಗಿರಲಿಲ್ಲ ಅಂತಿದ್ರೆ ಅವರು ಪಕ್ಷವನ್ನು ಚೇಂಜ್ ಮಾಡುವ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇತ್ತು. ಬಟ್ ಹೇಗೆ ಈ ಲಾಜಿಕ್ ಹೇಗೆ ವರ್ಕೌಟ್ ಆಯಿತು ಚಿಕ್ಕಬಳ್ಳಾಪುರದ ಕಡೆ? ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಖಂಡಿತವಾಗ್ಲು ಒಂದ್ ಕಡೆ ಈ ಹಿಂದಿನ ರಾಜಕಾರಣ ನೋಡಬಹುದಿತ್ತು. ಯಡಿಯೂರಪ್ಪನವರ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗ್ತಾರೆ. ಆಗ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಬಹಳ ಆತ್ಮೀಯರು. ಹಾಗೆ ಬೊಮ್ಮಾಯಿ ಅವರ ಜೊತೆಯಲ್ಲಿ ಸುಧಾಕರ್ ಅವರ ಆತ್ಮೀಯತೆ ಕೂಡ ಅಷ್ಟೇ ಇತ್ತು. ಗೋಡ್ ಓಕೆ, ಸಮಥಿಂಗ್ ಗ್ಲಿಚ್ ಆಯ್ತು, ನನ್ಗೆ ಆಡಿಯೋ ಕೇಳಿಸ್ತಿಲ್ಲ. ಲೆಟ್ಸ್ ರೀಕನೆಕ್ಟ್ ಸಾಧ್ಯ ಆದ್ರೆ ಕ್ವಿಕ್ ಆಗಿ ನನ್ನ ಟೆಕ್ನಿಕಲ್ ಟೀಮ್. ಓಕೆ, ಗೋಯ್ಡ್ ಕೇಳಿಸ್ತಾ ಇದೆ. ಸುಧಾಕರ್ ಅವರು ಸೋಲನ್ನಪ್ತಾರೆ. ಈ ಸೋಲನ್ನಪ್ಪಂತ ಸಂದರ್ಭದಲ್ಲಿ ಅನೇಕ ಕಾರಣಗಳಿದೆ ಅನ್ನುವಂಥದ್ದು ಈಗ. ಸೊ ಹೀಗಾಗಿ ಸುಧಾಕರ್ ಯಾವಾಗ ಸೋತ್ರು ಅವ್ರಿಗೆ ಇನ್ನೊಂದು ಇನ್ನಿಂಗ್ಸ್ ಅನ್ನ ಕಟ್ಕೊಂಡ್ ಕೊಡ್ಬೇಕು. ಯಾಕಂದ್ರೆ ರಾಜಕೀಯವಾಗಿ ಬಹಳ ಆತ್ಮೀಯರು ಕೂಡ ಹೌದು ಮೂವರು ಕೂಡ. ಸೊ ಇದು ಒಂದ್ ರೀತಿ ಸೆಟ್ ದೋಸೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೂವರು ಸೇರಿ ಬಹಳ ಒಂದು ಆತ್ಮೀಯತೆಯಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ವಿಶ್ವನಾಥ್ ಅವರು ಕೂಡ ನಾನು ವಿಪಕ್ಷ ನಾಯಕ ಆಗ್ಬೇಕು, ನನಗೆ ಹಿಂದೆ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ, ಈ ರೀತಿಯಾದಂತ ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಕೂಡ ಆಗೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಸೊ ಈ ಒಂದು ಇಬ್ಬರ ನಡುವಿನ ಒಂದು ರೀತಿ ವಾಕ್ ಸಮರ ಅಥವಾ ಶೀತಲ ಸಮರ ಪಕ್ಷದಲ್ಲಿ ನಡೀತಾ ಇರುತ್ತೆ. ಮಾಜಿ ಮುಖ್ಯಮಂತ್ರಿ ಆದಿಯಾಗಿ ವಿಶ್ವನಾಥ್ ಅವ್ರ ಜೊತೆ ಇದ್ರಲ್ಲ, ಬಟ್ ಅವ್ರದ್ದೇನು ಲಾಜಿಕ್ ನಡೀಲಿಲ್ವಾ, ಆಗ್ತಿಲ್ವಾ? ಖಂಡಿತ ಅವರು ಕೂಡ ಹೈಕಮಾಂಡ್ ಬಳಿ ವಿಶ್ವನಾಥ್ ಅವ್ರ ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಅದರ ನಡುವೆ ಯಾಕಂತಂದ್ರೆ ಒಬ್ಬ ನಾಯಕನಿಗೆ ಇಷ್ಟು ಟಿಕೆಟ್ ಅಂತ ಇರುತ್ತೆ, ಸೊ ಎಲ್ಲರಿಗೂ ಕೂಡ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇತರ ಅಭಿಪ್ರಾಯಗಳನ್ನು ಕೂಡ ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಹೈಕಮಾಂಡ್
ಕೇವಲ ಒಬ್ಬರನ್ನಷ್ಟೇ ಗುರಿಯಾಗಿ ಇಟ್ಕೊಂಡಿರೋದಿಲ್ಲ, ಇತರರನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಹೀಗಾಗಿ ಇವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದೆ. ಅದರಲ್ಲಿ ಬಹುತೇಕ ಸುಧಾಕರ್ ಅವರಿಗೆ ಟಿಕೆಟ್ ಸಿಗೋದು ಕನ್ಫರ್ಮ್ ಅನ್ನುವಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ನೋಡೋದಾದ್ರೆ ತನ್ನ ಗೆಳೆಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಇಬ್ಬರು ಗೆಳೆಯರು ಕೂಡ ಯಶಸ್ವಿ ಆಗಿರತಕ್ಕಂಥದ್ದು ಗಮನಿಸಬಹುದಾದಂತಹ ವಿಚಾರ. ಚಂದ್ರಶೇಖರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.